ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಜನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಫ್ರೈಡೇ ವ್ಲಾಗ್. ಇವತ್ತು ಮಾವನ ಮನೆಗೆ ಹೋಗಬೇಕಿತ್ತು, ಅದಕ್ಕೆ ಬೇಗ ರೆಡಿಯಾಗಿ ತಿಂಡಿಗೆ ಕ್ವಿಕ್ಕಾಗಿ ಆಗೋ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಫ್ರಿಡ್ಜಲ್ಲಿ ಮೈಸೂರು ಬದನೆಕಾಯಿ ಇತ್ತು, ಸರಿ ತಿಂಡಿಗೆ ವಾಂಗಿಬಾತ್ ಮಾಡೋಣ ಅಂತ ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ನ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಈ ರೀತಿ ಫ್ರೈ ಮಾಡಿಕೊಂಡು ಅದಕ್ಕೆ 1 ಈರುಳ್ಳಿ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಟೊಮ್ಯಾಟೋನ ಹಾಕಿ ಟೊಮ್ಯಾಟೊ ಎಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 4ರಿಂದ 5 ಬದನೆಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1/2 ಕಪ್ಪಷ್ಟು ಹಸಿ ಬಟಾಣಿನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಂತರ 5 ನಿಮಿಷ ಇದನ್ನು ಈ ರೀತಿ ಬಾಡಿಸ್ಕೊಳ್ಬೇಕು. ಅದಾದಮೇಲೆ 3 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರ್, ಸ್ವಲ್ಪ ಅರಿಶಿನ ಪುಡಿ, 1 ಚಿಟಿಕೆ ಅರಿಶಿನ ಪುಡಿ ಹಾಕಿದ್ರೆ ಸಾಕು. ನಂತರ ಹುಣಸೆ ರಸ ಹಾಕಿ ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಕಪ್ಪಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಇದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು. ಸೂಪರ್ ಆಗಿರೋಂಥ ವಾಂಗಿಬಾತ್ ರೆಡಿ ಆಗೋಗುತ್ತೆ. ಇನ್ನು ನಾನು ಅಮ್ಮ ಇಬ್ಬರು ಕೂಡ ತಿಂಡಿನ ತಿನ್ಕೊಂಡು ಮನೆಯಿಂದ ಹೊರಟ್ವಿ. ಆಗಲೇ ಹೇಳಿದಾಗೆ ಇವತ್ತು ಮಾವನ ಮನೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಹಾಗೆ ಮನ್ನಾರ್ಸ್ ಮಾರ್ಕೆಟಿಗೆ ಹೋಗಬೇಕಿತ್ತು. ಯಾಕೆ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಬೇಕು. ಮನ್ನಾರ್ಸ್ ಮಾರ್ಕೆಟಲ್ಲಿ ಕಲರ್ ಶೀಟ್ಸ್ ಹಾಗೆ ಕಾರ್ಡ್ಬೋರ್ಡ್ಸ್ ಎಲ್ಲ ತೊಗೊಳ್ಬೇಕಿತ್ತು. ತುಂಬ ಶಾಪ್ಸ್ ಎಲ್ಲ ಹುಡುಕಿ ಕೊನೆಗೆ ಈ ಶಾಪಲ್ಲಿ ನನಗೆ ಬೇಕಾಗಿದ್ದ ಎಲ್ಲ ಐಟಮ್ಸ್ ಸಿಕ್ತು. ಸೊ ಅದನ್ನೆಲ್ಲ ತೊಗೊಂಡು ಮಾವನ ಮನೆಗೆ ಹೋದ್ವಿ. ನಾವು ಹೋಗಿದ್ದು ಸ್ವಲ್ಪ ಹೊತ್ತಿಗೆ ನಮ್ಮ ಮಾವನ ಮಗ ಜಶ್ವಿತ್, ಅವನನ್ನು ನಾವು ಪ್ರೀತಿಯಿಂದ ಮುದ್ದು ಅಂತ ಕರಿತೀವಿ. ಸೊ ಅವನು ನಾವು ಬಂದಿದ್ದೀವಿ ಅಂತ ಗೊತ್ತಾಗಿದ್ದ ತಕ್ಷಣ ತುಂಬಾ ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅವನಿಗೆ ನಾವು ಯಾವಾಗ ಮನೆಗೆ ಹೋದರೂ ಇದೇ ಥರ ಇರುತ್ತೆ ರಿಯಾಕ್ಷನ್. ಅದೇ ನಾವು ವಾಪಸ್ ನಮ್ಮ ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ ಅಂತ ಗೊತ್ತಾದರೆ ಮಾತ್ರ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಳ್ತಾನೆ. ಒಂದೊಂದು ಸಲ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಆ್ಯಂಡ್ ಈ ಕಾರ್ಡ್ಬೋರ್ಡ್ ಎಲ್ಲ ಯಾಕೆ ಅಂತ ಹೇಳಿದ್ರೆ, ಮುದ್ದು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ಅದರಲ್ಲಿ ಇವನು ಒಂದು ಡ್ಯಾನ್ಸ್ ಹಾಗೆ ಒಂದು ಸ್ಕಿಟ್ಟನ್ನ ಪರ್ಫಾರ್ಮ್ ಮಾಡೋದಕ್ಕೆ ಸೇರಿಕೊಂಡಿದ್ದ. ಸೊ ಆ ಸ್ಕಿಟ್ಟಲ್ಲಿ ಇವನ ಕ್ಯಾರೆಕ್ಟರ್ ಬಂದು ಐರನ್ ಮ್ಯಾನ್. ಸೊ ಐರನ್ ಮ್ಯಾನ್ ಕಾಸ್ಟ್ಯೂಮ್ ಬೇಕಿತ್ತು. ಅಮೆಝಾನಲ್ಲಿ ನೋಡಿದ್ವಿ, ಫ್ಲಿಪ್ಕಾರ್ಟಲ್ಲೆಲ್ಲ ಚೆಕ್ ಮಾಡಿದ್ವಿ, ಬಟ್ ಎಲ್ಲ ಕಡೆ ಔಟ್ ಆಫ್ ಸ್ಟಾಕ್ ಆಗಿತ್ತು. ಆ್ಯಂಡ್ ರೆಂಟಿಗೆಲ್ಲ ಟ್ರೈ ಮಾಡಿದ್ವಿ, ಎಲ್ಲಾದರೂ ಕಾಸ್ಟ್ಯೂಮ್ ಸಿಗುತ್ತಾ ಏನೋ ನೋಡೋಣ ಅಂತ. ಬಟ್ ಎಲ್ಲೂ ಐರನ್ ಮ್ಯಾನ್ ಕಾಸ್ಟ್ಯೂಮ್ ಸಿಗಲಿಲ್ಲ. ಈ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್, ಬ್ಯಾಟ್ಮ್ಯಾನ್ ಈ ಥರ ಕಾಸ್ಟ್ಯೂಮ್ಸ್ ಎಲ್ಲ ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ. ಬಟ್ ಐರನ್ ಮ್ಯಾನ್ ಕಾಸ್ಟ್ಯೂಮ್ ಸಿಗೋದು ಸ್ವಲ್ಪ ಕಷ್ಟ ಆಯಿತು ನಮಗೆ. ಅದಕ್ಕೋಸ್ಕರ ಇನ್ನು ಕಾಸ್ಟ್ಯೂಮ್ ಸಿಗಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ, ಸರಿ ನಾವೇ ಸ್ಕ್ರ್ಯಾಚಿಂದ ಟ್ರೈ ಮಾಡೋಣ ಅಂತ ಹೇಳಿ ಮನ್ನಾರ್ಸ್ ಮಾರ್ಕೆಟಿಂದ ಈ ಕಾರ್ಡ್ಬೋರ್ಡ್ಸ್ ಎಲ್ಲ ತೊಗೊಂಡು ಬಂದಿದ್ದು. ಸರಿ ಗೂಗಲಲ್ಲಿ ಅದರದ್ದು ರೆಫರೆನ್ಸ್ ಪಿಕ್ನ ನೋಡಿಕೊಂಡು ಹೇಗಾದರೂ ಇದನ್ನು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಅವ್ನ ಬಾಡಿ ಮೆಷರ್ಮೆಂಟ್ ಎಲ್ಲ ತೊಗೊಳ್ಬೇಕಿತ್ತು. ಸೊ ಕಾರ್ಡ್ಬೋರ್ಡ್ನ ಇಟ್ಕೊಂಡು ಔಟ್ಲೈನ್ ಎಲ್ಲ ಬರ್ಕೊಳ್ತಾ ಇದ್ವಿ. ಸೊ ಅತ್ತೆ ಕೂಡ ಅವನ ಡ್ಯಾನ್ಸ್ ಕಾಸ್ಟ್ಯೂಮ್ ಎಲ್ಲ ಸರಿಗಿದೆಯಾ, ಆಲ್ಟ್ರೇಷನ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ರು. ಅಷ್ಟರಲ್ಲಿ ಮಾವನು ಕಾಲೇಜಿಂದ ಬಂದರು. ಅವ್ರು ಬಂದಿದ್ದ ತಕ್ಷಣವೇ ಅವ್ರ ಬ್ಯಾಗನ್ನೇ ನೋಡ್ತಾ ಇದ್ದ. ಮಾವ ಐಸ್ ಕ್ರೀಮ್ ತಂದಿದ್ರು, ಅದನ್ನು ನೋಡಿದ ತಕ್ಷಣ ಅಂತೂ ಅವನಿಗೆ ಫುಲ್ ಖುಷಿಯಾಗಿ ಹಾಗೆ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡ್ದ. ಮಕ್ಕಳಂತೂ ಒಂದು ಕಡೆ ನಿಲ್ಲೋದಿಲ್ಲ. ಆದರೆ ಮುದ್ದು ಮಾತ್ರ ನಾವು ಕರೆದಾಗೆಲ್ಲ ಬಂದು ಪಾಪ ನಾನು ಹೇಳ್ದಂಗೆಲ್ಲ ಕೇಳ್ತಿದ್ದ. ನಮಗೂ ಸ್ವಲ್ಪ ಈಸಿ ಆಯಿತು ಅವನ ಮೆಷರ್ಮೆಂಟ್ ಎಲ್ಲ ತೊಗೊಳೋದಕ್ಕೆ. ಆ್ಯಂಡ್ ಕಾರ್ಡ್ಬೋರ್ಡ್ ಇಟ್ಕೊಂಡು ಮೆಷರ್ಮೆಂಟ್ ತೊಗೊಳ್ಳುವಾಗ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಿತ್ತು, ಲೈಕ್ ಅವನ ಸೈಜಿಗೆ ಕರೆಕ್ಟಾಗಿ ನಾವು ಮಾಡ್ತಿದ್ದೀವೋ ಇಲ್ವೋ ಅಂತ. ಆ್ಯಂಡ್ ಅತ್ತೆನೂ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಲೈಕ್ ಪ್ರಾಪರಾಗಿ ಐರನ್ ಮ್ಯಾನ್ ಕಾಸ್ಟ್ಯೂಮ್ ಮಾಡೋದು ತುಂಬಾ ಕಷ್ಟ, ಸಿಕ್ಕಾಪಟ್ಟೆ ಡೀಟೇಲಿಂಗ್ ಬೇಕು. ಬಟ್ ನಮ್ಮ ಹತ್ರ ಇದ್ದಿದ್ದು ರೆಫರೆನ್ಸಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಆ್ಯಂಡ್ ಇವತ್ತು ನೈಟೇ ಎಷ್ಟೊತ್ತಾದರೂ ಕೂಡ ಇದನ್ನು ಮಾಡಿ ಮುಗಿಸ್ಲೇಬೇಕಿತ್ತು. ಯಾಕಂದರೆ ನೆಕ್ಸ್ಟ್ ಡೇನೇ ಇವನಿಗೆ ಆ್ಯನ್ಯುವಲ್ ಡೇ ಇದ್ದಿದ್ದು. ಆ್ಯಂಡ್ ಸ್ಕೂಲಲ್ಲಿ ಬೆಳಗ್ಗೆಯಿಂದನೇ ಪೇರೆಂಟ್ಸ್ ಹಾಗೆ ಮಕ್ಕಳು ಇಬ್ಬರಿಗೂ ಪ್ರೋಗ್ರಾಮ್ಸ್ ಎಲ್ಲ ಕಂಡಕ್ಟ್ ಮಾಡಿದರು. ನೆಕ್ಸ್ಟ್ ಡೇ ನಮಗೆ ಅಷ್ಟೊಂದು ಟೈಮ್ ಕೂಡ ಸಿಗೋದಿಲ್ಲ ಅಂತ ಗೊತ್ತಿತ್ತು. ಸೊ ಇವತ್ತೇ ಎಲ್ಲ ಕಾರ್ಡ್ಬೋರ್ಡ್ಗೂ ಕಲರ್ ಶೀಟ್ಸ್ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ, ಸೊ ದಟ್ ನಾಳೆಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ. ಸೊ ಆಲ್ಮೋಸ್ಟ್ 10-11 ಗಂಟೆವರೆಗೂ ಇದನ್ನೇ ಮಾಡ್ತಾ ಇದ್ವಿ. ಸರಿ ಇನ್ನೇನು ಲೇಟ್ ಆಯಿತು ಅಂತ ನಾವು ಕೂಡ ಹೋಗಿ ಮಲ್ಕೊಂಡ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್. ಬೆಳಗ್ಗೆ ಎದ್ದಿದ ತಕ್ಷಣ ಗಿಡಕ್ಕೆಲ್ಲ ನೀರು ಹಾಕ್ತೀನಿ ಅಂದ್ಕೊಂಡು ಬಂದು ಎಲ್ಲ ಗಿಡಕ್ಕೂ ನೀರು ಹಾಕ್ತಾ ಇದ್ದ. ಆ್ಯಂಡ್ ನಾವು ಅಷ್ಟರಲ್ಲಿ ಬೇಗ ರೆಡಿಯಾಗಿ ತಿಂಡಿ ಎಲ್ಲ ತಿನ್ಕೊಂಡು ಅವನಿಗೂ ಕೂಡ ತಿಂಡಿನ ತಿನ್ನಿಸಿ ಅವ್ನ ಸ್ಕೂಲಿಗೆ ಹೊರಡ್ತಾ ಇದ್ದೀವಿ. ಅವ್ನ ಸ್ಕೂಲ್ ಮನೆಗೆ ತುಂಬಾ ಹತ್ತಿರ, ಲೈಕ್ ವಾಕೆಬಲ್ ಡಿಸ್ಟೆನ್ಸ್ ಅಷ್ಟೇ. ಸ್ಕೂಲಲ್ಲಿ ಪೇರೆಂಟ್ಸಿಗೆ ಅಂತಾನೆ ಕುಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ ಎಲ್ಲ ಇಟ್ಟಿದ್ರು. ಸೊ ಅತ್ತೆ ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಸೊ ನಾನು, ಮುದ್ದು ಮತ್ತು ನಮ್ಮ ಮಾವನ ಮಗಳು ಪ್ರಾರ್ಥನಾ ಅಂತ, ಸೊ ನಾವು 3 ಜನ ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಸೂಪರ್ ಮಾರ್ಕೆಟಲ್ಲಿ ಚಾಕ್ಲೇಟ್ ಬೇಕು ಅಂತ ಹೇಳಿ ಅದನ್ನು ತೊಗೊಂಡು ಸ್ಕೂಲಿಗೆ ಹೊರಟ್ವಿ. ಕುಕಿಂಗ್ ವಿತೌಟ್ ಫೈರ್ಗೆ ಅತ್ತೆ ಕುಕುಂಬ ಬೋಟ್ ಮಾಡ್ತಾಯಿದ್ರು. ಸೊ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು, ಜಡ್ಜಸ್ಸಿಗೋಸ್ಕರ ವೇಟ್ ಮಾಡ್ತಾಯಿದ್ರು. ಆ್ಯಂಡ್ ಜಡ್ಜಸ್ ಕೂಡ ಬಂದರು. ಸೊ ಎಲ್ಲರಿಗೂ ರಿಸಲ್ಟ್ ಎಲ್ಲ ಕೊಟ್ಟು ಅವ್ರು ಕೂಡ ಹೋದರು.
ಇನ್ನು ಇಲ್ಲಿ ಪೇರೆಂಟ್ಸ್ ಹಾಗೆ ಅವ್ರ ಮಕ್ಕಳು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಈ ಪರ್ಟಿಕ್ಯುಲರ್ ಡ್ಯಾನ್ಸ್ ನೋಡ್ತಾ ಇರುವಾಗ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿಬಿಟ್ಟೆ. ಎಲ್ಲ ಹೆಣ್ಮಕ್ಳಿಗೂ ಅಪ್ಪನೇ ಫಸ್ಟ್ ಹೀರೋ ಆಗಿರ್ತಾರಲ್ವಾ, ಸೊ ನನಗೂ ಕೂಡ ನನ್ನ ಚೈಲ್ಡ್ಹುಡ್ ಎಲ್ಲ ತುಂಬಾ ನೆನಪಾಯಿತು. ಮಧ್ಯಾಹ್ನ ಅಷ್ಟರಲ್ಲಿ ಎಲ್ಲ ಕಾಂಪಿಟೇಷನ್ಸ್ ಎಲ್ಲ ಮುಗ್ದಿತ್ತು. ಸೊ ನಾವು ಎಲ್ಲರೂ ಕೂಡ ಮನೆಗೆ ರಿಟರ್ನ್ ಆದ್ವಿ. ಕಾರ್ಡ್ಬೋರ್ಡ್ ಶೀಟ್ಸ್ ಎಲ್ಲ ಕಟ್ ಮಾಡಿ ಅದಕ್ಕೆ ಕಲರ್ ಶೀಟ್ಸ್ ಎಲ್ಲ ಪೇಸ್ಟ್ ಮಾಡಿದ್ವಲ್ಲ, ಅದೆಲ್ಲ ಜಾಯಿನ್ ಮಾಡೋದಿತ್ತು ಸ್ವಲ್ಪ. ಸೊ ಎಲ್ಲ ಕಾರ್ಡ್ಬೋರ್ಡ್ ಪೀಸಸ್ಗೂ ಡಬಲ್ ಸೈಡೆಡ್ ಟೇಪ್ ಹಾಕಿ ಅಂಟಿಸ್ತಾ ಇದ್ವಿ. ಮನೆಯಿಂದಾನೇ ಕಾಸ್ಟ್ಯೂಮ್ ಹಾಕೊಂಡು ಹೋಗೋ ಥರ ಇದ್ದಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಸೊ ಫೈನಲ್ ಆಗಿ ನಾವು ಕೂಡ ಅದನ್ನ ರೆಡಿ ಮಾಡ್ಕೊಳ್ಬೋದಿತ್ತು. ಬಟ್ ಅವನಿಗೆ ಫಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು, ಅದಾದ್ಮೇಲೆ ಸ್ಕಿಟ್ ಇದ್ದಿದ್ದು. ಅದಕ್ಕೋಸ್ಕರ ಇಲ್ಲಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಒಂದು ಸೈಡಿಗೆ ಡಬಲ್ ಸೈಡೆಡ್ ಟೇಪ್ ಹಾಕಿ ಇನ್ನೊಂದು ಕಡೆ ಹಾಗೇನೆ ಬಿಟ್ಟಿದ್ವಿ. ಈವ್ನಿಂಗ್ ಆಗಿತ್ತು. ಸೊ ನಾವು ಎಲ್ಲರೂ ಸ್ಕೂಲ್ ಹತ್ರ ಹೋದ್ವಿ. ಎಂಟ್ರೆನ್ಸಲ್ಲೇ ಸುಷ್ಮಾ ಅಕ್ಕ ಸಿಕ್ಕಿದ್ರು. ಇವರು ನನ್ನ ರಿಲೇಟಿವ್, ಹಾಗೆ ನಮ್ಮ ಮುದ್ದು ಸ್ಕೂಲಲ್ಲಿ ಟೀಚರ್ ಕೂಡ. ಆ್ಯಂಡ್ ಅವ್ರ ಹತ್ರನೂ ಸ್ವಲ್ಪ ಮಾತಾಡಿಕೊಂಡು ಮುದ್ದುನ ಡ್ಯಾನ್ಸ್ ಕಾಸ್ಟ್ಯೂಮ್ ಹಾಕ್ಸೋದಕ್ಕೆ ಅವನ ಕ್ಲಾಸ್ ರೂಮ್ಗೆ ಕಳಿಸಿ ನಾವು ಕೂಡ ಪ್ರೋಗ್ರಾಮ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮುದ್ದುಗೆ ಸ್ಟೇಜ್ ಮೇಲೆ ಒಂದಷ್ಟು ಟ್ರೋಫೀಸ್ ಹಾಗೆ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತಾಯಿದ್ರು. ಆವಾಗ ನನಗೆ ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪಾಗ್ತಿತ್ತು. ಲೈಕ್ ನಾವು ಚಿಕ್ಕವರಿದ್ದಾಗೆಲ್ಲ ಟ್ರೋಫೀಸ್ ಎಲ್ಲ ಕಡಿಮೆ ಕೊಡ್ತಾ ಇದ್ದಿದ್ದು, ಜಾಸ್ತಿ ಬೌಲ್ಗಳು, ತಟ್ಟೆ ಆ್ಯಂಡ್ ಟ್ರೇಗಳು ಈ ಥರ ಎಲ್ಲ ಕೊಡ್ತಾ ಇದ್ದಿದ್ದೆ ಜಾಸ್ತಿ. ಆ್ಯಂಡ್ ಇವತ್ತು ಕೂಡ ನಮ್ಮ ಮನೆಯಲ್ಲಿ ಆ ಥರದ್ದೆಲ್ಲ ತುಂಬಾ ಐಟಮ್ಸ್ ಇದೆ. ಆ್ಯಂಡ್ ನಮ್ಮ ಮನೇಲಿ ನಮ್ಮಮ್ಮ ಅದನ್ನು ಇವತ್ತಿಗೂ ಬಳಸ್ತಾರೆ. ಸೊ ಜಶ್ವಿತ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದ ಮೇಲೆ ನಮಗೆ ಒಂದು 5 ನಿಮಿಷ ಅಷ್ಟೇ ಸಿಕ್ಕಿದ್ದು ಅವನನ್ನು ರೆಡಿ ಮಾಡೋದಕ್ಕೆ. ಬೇರೆ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಇರಲಿಲ್ಲ, ಬಿಕಾಸ್ ಅವರಿಗೆಲ್ಲ ರೆಡಿ ಇರೋವಂಥ ಕಾಸ್ಟ್ಯೂಮೇ ಸಿಕ್ಕಿತ್ತು. ಸೊ ಜಸ್ಟ್ ಅದನ್ನು ವೇರ್ ಮಾಡಿಕೊಂಡ್ರೆ ಆಗೋಗ್ತಿತ್ತು. ಇವನಿಗೆ ಸ್ವಲ್ಪ ಕಷ್ಟನೇ ಆಯಿತು, ಯಾಕಂದರೆ ನಾವು ಡಬಲ್ ಸೈಡೆಡ್ ಟೇಪ್ ಎಲ್ಲ ತೆಗೆದು ಅದನ್ನ ಪೇಸ್ಟ್ ಮಾಡಿ. ಸೊ ನಮಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿತ್ತು ಹೆಂಗಪ್ಪ ಮಾಡೋದು ಅಂತ. ನಾನು ಅತ್ತೆ ಇಬ್ಬರು ಸೇರಿಕೊಂಡು ಎಲ್ಲ ಪೀಸಸ್ನ ಜಾಯಿನ್ ಮಾಡ್ತಾ ಇದ್ದೀವಿ. ಅಲ್ಲಿದ್ದಿದ್ದು ಬೇರೆ ಮಕ್ಕಳೆಲ್ಲ ಬಂದು ನೋಡ್ತಾ ಇದ್ರು, ಏನು ಮಾಡ್ತಿದ್ದಾರೆ ಇವರೆಲ್ಲ ಅಂತ. ಎಲ್ಲ ಮಕ್ಕಳದು ಆಲ್ಮೋಸ್ಟ್ ರೆಡಿಯಾಗಿ ಓಡಾಡ್ತಾ ಇದ್ರು. ನಮಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿತ್ತು, ಹೆಂಗೆ ಬರುತ್ತೋ ಔಟ್ಫಿಟ್, ಚೆನ್ನಾಗಿ ಬರಲಿಲ್ಲ ಅಂದರೆ ಏನು ಮಾಡೋದು ಅಂತ. ಆ್ಯಂಡ್ ಪಾಪ ನಮ್ಮ ಮುದ್ದು ಅಂತೂ ತುಂಬಾ ಕೋಆಪ್ರೇಟ್ ಮಾಡ್ದ. ಅವನಿಗೆ ಅದೆಲ್ಲ ಹಿಂಸೆ ಆಗ್ತಿದ್ರು ಕೂಡ ನಮಗೋಸ್ಕರ ಎಲ್ಲದನ್ನು ಸಹಿಸ್ಕೊಂಡು ನಾವು ಹೇಳ್ದಂಗೆಲ್ಲ ಕೇಳ್ಕೊಂಡಿರ್ತಿದ್ದ. ಅದು ನಮಗೆ ಪ್ಲಸ್ ಪಾಯಿಂಟ್ ಆಯಿತು. ಸೊ ಫೈನಲಿ ನೀವು ನೋಡ್ತಾ ಇರ್ಬೋದು, ಈ ಥರ ಬಂದಿದೆ ಐರನ್ ಮ್ಯಾನ್ ಕಾಸ್ಟ್ಯೂಮ್. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಮೇನಾಗಿ ನಮ್ಮ ಮುದ್ದುಗೆ ತುಂಬಾ ಇಷ್ಟ ಆಯಿತು. ಅವನಿಗಂತೂ ಅವ್ನ ಕಾಸ್ಟ್ಯೂಮ್ ನೋಡಿ ಸಿಕ್ಕಾಪಟ್ಟೆ ಖುಷಿಯಲ್ಲಿ ಇಡೀ ಕ್ಲಾಸ್ ರೂಮ್ ಎಲ್ಲ ಓಡಾಡ್ತಾ ಇದ್ದ. ಆ್ಯಂಡ್ ಇವನ ಕಾಸ್ಟ್ಯೂಮ್ ಸ್ವಲ್ಪ ಡಿಫ್ರೆಂಟಾಗಿ ಇದ್ದಿದ್ರಿಂದನೋ ಏನೋ ಗೊತ್ತಿಲ್ಲ, ಅಲ್ಲಿದ್ದಿದ್ದ ಮಕ್ಕಳೆಲ್ಲ ಬಂದು ಅವನ ಜೊತೆ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ರು. ಸೊ ಫೈನಲಿ ಸ್ಕಿಟ್ ಕೂಡ ಸ್ಟಾರ್ಟ್ ಆಯಿತು. ಒಂದ್ಸಲ ನೋಡ್ಕೊಂಡು ಬನ್ನಿ ಸ್ಕಿಟ್ ಹೇಗಿದೆ ಅಂತ. ಸೊ ಸ್ಕಿಟ್ ಕೂಡ ತುಂಬಾ ಚೆನ್ನಾಗಿ ಬಂತು. ಅಲ್ಲಿರೋ ಪ್ರತಿಯೊಬ್ಬ ಮಕ್ಕಳು ಕೂಡ ತುಂಬಾ ಕ್ಯೂಟಾಗೆಲ್ಲ ಸ್ಕಿಟ್ನ ಮಾಡಿದ್ರು. ಆ್ಯಂಡ್ ನಮಗಂತೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಲೈಕ್ ನಾವೇ ಕೈಯಿಂದ ಮಾಡಿದ ಕಾಸ್ಟ್ಯೂಮ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ನಿಮಗೆ ಈ ಕಾಸ್ಟ್ಯೂಮ್ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.